ನಮಸ್ಕಾರ ಎಲ್ರಿಗೂ, ಇನ್ನೊಂದು ಹೊಸ ವಿಡಿಯೋಗೆ ಸ್ವಾಗತ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ಒಂದು ವಿಡಿಯೋದಲ್ಲಿ ಇನ್ನೊಂದು ಹೊಸ ದೆವ್ವದ ಕಥೆಯೊಂದಿಗೆ ತಮಗೆಲ್ಲರಿಗೂ ಸ್ವಾಗತ. ಈ ಒಂದು ಕತೆ ನನಗೆ ಕೊಟ್ಟಿದ್ದು ಬಂದ್ಬಿಟ್ಟು ನಮ್ಮ ಫ್ರೆಂಡ್ ಅಂತ ಹೇಳ್ಬೋದು. ಸೊ ಫ್ರೆಂಡ್ ಹೆಸರು ಬಂದ್ಬಿಟ್ಟು ಉದಯ್ ಅಂತ ಹೇಳಿ. ಸೊ ಇವ್ರು ಕೊಟ್ಟಿರೋ ಕತೆ ಯಾವ ಥರ ಇದೆಯೋ ನಾನು ನಿಮಗೆ ಅದೇ ಥರ ಹೇಳ್ತಾ ಹೋಗ್ತೀನಿ. ಕತೆ ಆ್ಯಕ್ಚುಲಿ ಆಗಿದ್ದು ಬಂದ್ಬಿಟ್ಟು ಚಿತ್ರದುರ್ಗದಲ್ಲಿ ಒಂದು ಚಿಕ್ಕ ಊರು ಅಂತಲೇ ಹೇಳ್ಬೋದು. ಸೊ ಆ ಒಂದು ಊರಿನ ಹೆಸರೇ ಚಿಕ್ಕ ಕೆರೆಹಳ್ಳಿ ಅಂತ. ಚಿತ್ರದುರ್ಗದಲ್ಲಿ ಇರುವಂಥ ಒಂದು ಊರು ಚಿಕ್ಕ ಕೆರೆಹಳ್ಳಿ. ಸೊ ಈ ಒಂದು ಊರಲ್ಲಿ ಆದಂತಹ ಒಂದು ಘಟನೆನ ಅವರು ನಮ್ಗೆ ಯಾವ ಥರ ತಿಳಿಸಿದಾರೋ ನಾನು ಕೂಡ ನಿಮಗೆ ಅದೇ ರೀತಿ ತಿಳಿಸ್ತಾ ಹೋಗ್ತೀನಿ. ಈ ಕತೆ ನಿಜನ ಸುಳ್ಳ ಅಂತ ಹೇಳಿ ಕತೆನ ಪೂರ್ತಿಯಾಗಿ ಕೇಳಿಸ್ಕೊಂಡು ಆಮೇಲೆ ನೀವು ಕಮೆಂಟ್ ಮಾಡ್ಬೋದು. ನಾನು ಕೂಡ ನನ್ನ ಅನಿಸಿಕೆನ ಕೊನೆಯಲ್ಲಿ ತಿಳಿಸ್ಕೊಡ್ತೀನಿ. ಸೊ ಇವ್ರು ಕೊಟ್ಟಿರೋ ಕತೆ ಪ್ರಕಾರ ಈ ಒಂದು ಕತೆ ನಡೆದಿದ್ದು ಬಂದ್ಬಿಟ್ಟು ಆ ಒಂದು ಊರಲ್ಲಿ ಇರುವ ಒಬ್ಬ ವ್ಯಕ್ತಿ, ಅಂದರೆ ಅವರ ಕುಟುಂಬದವರೊಂದಿಗೆ ಇರ್ತಾರೆ. ಅಂದರೆ ಅವ್ರ ಕುಟುಂಬದಲ್ಲಿ ಅವ್ರ ತಾಯಿ, ತಂದೆ, ಅವರು ಹಾಗೂ ಅವ್ರಿಗೆ ಒಂದು ತಂಗಿ ಕೂಡ ಇರೋವಂಥದ್ದು. ಸೊ ಇವ್ರು 4 ಜನ ಒಂದು ಊರಲ್ಲಿ ವಾಸ ಮಾಡುವಂಥದ್ದು. ಸೊ ಇವ್ರು ಹೇಳೋ ಪ್ರಕಾರ, ಅಂದರೆ ಉದಯ್ ಅವ್ರು ಹೇಳೋ ಪ್ರಕಾರ, ಈ 4 ಜನರಲ್ಲಿ ಆ ಒಂದು ವ್ಯಕ್ತಿ ಏನಿದೆ ನೋಡಿ, ಸೊ ಅವನ ಹೆಸರು ಬಂದ್ಬಿಟ್ಟು ಶಶಾಂಕ್ ಅಂತ ಹೇಳಿ. ಸೊ ಶಶಾಂಕ್ ಎಂಬ ವ್ಯಕ್ತಿ ಒಂದು ಸ್ವಲ್ಪ ಮನೇನ ನೋಡ್ಕೊಳ್ಳೋ ಅಂಥ ಜವಾಬ್ದಾರಿನ ತೊಗೊಂಡಿರ್ತಾರೆ ಅಂತ ಹೇಳ್ಬೋದು. ಸೊ ಆಚೆ ಕಡೆ ಹೋಗಿ ದುಡ್ಕೊಂಬರೋದಾಗಿರ್ಬೋದು, ಮನೆಗೆ ಏನೇ ತಂದಾಕೋದಾಗಿದ್ರು ಸಹ ಅವರೇ ಮಾಡ್ತಿರೋ ಒಂಥರ ಮನೇನ ಅವರ ನೋಡ್ಕೊತಾ ಇದ್ದಾರೆ ಅಂತ ಹೇಳ್ಬೋದು. ಸೊ ಇವರ ಒಂದು ಲೈಫಲ್ಲಿ ಆಗಿರೋ ಘಟನೆನ ಅವರು ಉದಯ್ ಅವ್ರಿಗೆ ತಿಳಿಸಿರೋಂಥದ್ದು. ಸೊ ಉದಯ್ ಅವ್ರು ನಮಗೆ ತಿಳಿಸ್ಕೊಟ್ಟಿರೋವಂಥದ್ದು. ಸೊ ಕತೆ ಪ್ರಕಾರ ನೋಡೋಕೆ ಹೋಯ್ತು ಅಂತ ಅಂದರೆ, ಈ ಒಂದು ಶಶಾಂಕ್ ಎಂಬ ವ್ಯಕ್ತಿ ದಿನನಿತ್ಯ ತನ್ನ ಎಲ್ಲ ಕೆಲಸಗಳನ್ನು ಮುಗಿಸ್ಕೊಂಡು, ಅಂದರೆ ಅವರು ಮೂಲತಃ ಚಿತ್ರದುರ್ಗದವರೇ. ಸೊ ಆ ಒಂದು ಊರಲ್ಲೇ ಇರುವಂಥವರು. ಸೊ ಆದ ಕಾರಣ ಚಿತ್ರದುರ್ಗದಲ್ಲಿ ಅವರ ಒಂದು ಕೆಲಸ ಸಹ ಒಂದು ಪುಟ್ಟ ಕಂಪನಿಯಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ. ಪುಟ್ಟ ಕಂಪನಿ ಅನ್ನೋದಕ್ಕಿಂತ ಸ್ವಲ್ಪ ಚಿಕ್ಕ ಕಂಪ್ನಿ ಅಂತಲೇ ಹೇಳ್ಬೋದು. ಆ ಕಡೆ ಕಂಪನಿಗಳು ಅಷ್ಟಾಗಿ ನನಗೆ ಗೊತ್ತಿಲ್ಲ, ಬಟ್ ಒಂದು ಕಂಪ್ನಿ ಅಂತ ಹೇಳಿರುವಂಥದ್ದು. ಸೊ ಇವರು ಸಹ ಕಂಪನಿಯಲ್ಲಿ ವರ್ಕ್ ಮಾಡ್ತಿರ್ತಾರೆ. ಎಲ್ಲವೂ ಸಹ ಸರಿಯಾಗಿರುತ್ತೆ ಅವ್ರ ಲೈಫಲ್ಲಿ. ಸೊ ಹೀಗೆ ಒಂದಿನ ಕೆಲಸ ಮಾಡಿ ಸ್ವಲ್ಪ ಬ್ಯುಸಿಯಾಗಿ ಸ್ವಲ್ಪ ಬೇರೆ ಕಡೆ ಬಂದು ಮೈಂಡ್ನ ಸ್ವಲ್ಪ ಫ್ರೀ ಮಾಡ್ಕೊಳ್ಳೋಣ ಅಂತ ಹೇಳಿ 1-2 ದಿನ ಅವರು ಮತ್ತು ಅವರ ಸ್ನೇಹಿತರು ಆಚೆ ಕಡೆ ಬರ್ತಾರೆ. ಅಂದರೆ ಊರನ್ನ ಬಿಟ್ಟು ಹೊರಗಡೆ ಬರೋವಂಥದ್ದು ಕೆಲಸಕ್ಕೆ ರಜೆ ಹೇಳಿ. ಸೊ ಅವರ ಸ್ನೇಹಿತರ ಗುಂಪಿನಲ್ಲಿ ಟೋಟಲಾಗಿ 3 ಜನ ಇದ್ದರು. ಈ ಒಂದು ಶಶಾಂಕ್ ಎಂಬ ವ್ಯಕ್ತಿ ಸೇರಿ 4 ಜನ. ಸೊ ಫ್ರೆಂಡ್ಸ್ ಹೆಸರನ್ನ ಮೆನ್ಷನ್ ಮಾಡಿಲ್ಲ, ನಾನು ಕೂಡ ಹೇಳೋದಕ್ಕೆ ಹೋಗ್ತಿಲ್ಲ. ಇವರು 4 ಜನನೂ ಸಹ 2 ಬೈಕಲ್ಲಿ, ಅಂದರೆ 2 ವೀಲರಲ್ಲಿ ಬಂದು ಒಂದು ಚಿತ್ರದುರ್ಗದಲ್ಲೇ ಸಣ್ಣದಾಗಿ ಒಂದು ಬೆಟ್ಟ ಇರುವಂತಹ ಜಾಗಕ್ಕೆ ಹೋಗಿ ಎಂಜಾಯ್ಮೆಂಟ್ ಮಾಡ್ಕೊಂಬರೋದಕ್ಕೆ, ಅಂದರೆ ಒಂದು ರೆಸಾರ್ಟ್ ಥರ ಒಂದು ಖಾಲಿ ಜಾಗ ಅಂತಲೇ ಹೇಳ್ಬೋದು. ಸೊ ಅಲ್ಲಿ ಅವರ ಶಶಾಂಕ್ ಎಂಬುವರ ಫ್ರೆಂಡ್ನ ಅವರ ಒಂದು ಮನೆ ಇರೋವಂಥದ್ದು. ಸೊ ಅವ್ರ ಮನೆಗೆ ಹೋಗಿ ಎಲ್ಲರೂ ಸಹ ಸ್ವಲ್ಪ ಎಂಜಾಯ್ಮೆಂಟ್ ಮಾಡ್ಕೊಂಡು, ಅವ್ರ ಮನೆ ಹತ್ತಿರದಲ್ಲೇ ಒಂದು ಬೆಟ್ಟ ಗುಡ್ಡಗಳ ಥರ ಇರೋವಂಥದ್ದು. ಸೊ ಅಲ್ಲೋಗಿ ಹೀಗೆ ಅವರು ಎಲ್ಲ ನಮ್ಮ ಪಾರ್ಟಿ ಅಂತ ಹೇಳ್ತಾರೆ, ಎಣ್ಣೆ ಕುಡಿಯೋದಾಗಿರ್ಬೋದು ಅಥವಾ ಏನು ಇರ್ತಾವಲ್ಲ. ಸೊ ಎಲ್ಲ ಕೆಲಸಗಳನ್ನ ಎಂಜಾಯ್ಮೆಂಟ್ ಎಲ್ಲ ಮಾಡಿಕೊಂಡು ನಂತರ ಮನೆಗೆ ಹೊರಡುವ ಅಂತ ಹೇಳಿ ಹೀಗೆ ಅವರು ಮನೆ ಬಿಟ್ಟಾಗ ಸುಮಾರು ಒಂದು 6-7 ಗಂಟೆಯ ಸಮಯ. ಮನೆ ಬಿಟ್ಟು ಹೋಗಿ ಎಲ್ಲವನ್ನು ತಗೊಂಡು ಒಂದು ಕಡೆ ಕೂತ್ಕೊಂಡು ನೆಮ್ಮದಿಯಾಗಿ ಕುಡಿದು ಕೊನೆಗೆ ಎದ್ದು ಬರೋ ಅಷ್ಟರಲ್ಲಿ ಟೈಮ್ ಸರಿ ಸುಮಾರು 10:30 11 ಗಂಟೆ ಆಗಿತ್ತು. ಸೊ ಹೀಗೆ ಗಾಡಿ ಎಲ್ಲ ಅಲ್ಲೇ ಪಾರ್ಕ್ ಮಾಡಿರೋ ಕಾರಣ 4 ಗಾಡಿಗಳು, ಅಂದರೆ 2 ಗಾಡಿಗಳು. ಸೊ 2 ಗಾಡಿ ಅಲ್ಲೇ ಇತ್ತು. 4 ಜನ ಸಹ ಎಲ್ಲರೂ ಸಹ ಫುಲ್ ಟೈಟ್ ಆಗಿದ್ರು ಅಂತಲೇ ಹೇಳ್ಬೋದು. ಸೊ ಆದರೂ ಪರವಾಗಿಲ್ಲ, ಗಾಡಿ ಓಡಿಸ್ಕೊಂಡು ಹೇಗೋ ಮನೆಗೆ ಹೋಗೋಣ ಅಂತ ಹೇಳಿ ಗಾಡಿನ ಹತ್ತಾರೆ. ಬಟ್ ಹೀಗೆ ಅವರ ಒಬ್ಬ ಸ್ನೇಹಿತ ಇಲ್ಲಿ ಸ್ವಲ್ಪ ಹೋಗಿ ಕೆಲಸ ಮುಗಿಸಂದರೆ ಆ ಒಂದು ರಿಸರ್ಚ್ ಮಾಡ್ಬಿಟ್ಟು ಬರ್ತೀನಿ ಅಂತ ಹೇಳಿ ಆ ಕಡೆ ಹೋಗ್ತಾರೆ. ಸೊ ಎಲ್ಲರೂ ಸಹ ಅವ್ರನ್ನ ಫಾಲೋ ಮಾಡ್ಕೊಂಡು ಹೋಗ್ತಾರೆ. ಎಲ್ಲರೂ ಮಾಡಿಬಿಟ್ಟು ಮನೆಗೆ ಹೋಗೋಣ ಅಂತ ಹೇಳಿ ಹೀಗೆ ಮಾಡಬೇಕಾದ್ರೆ ಅವರ ಎದುರುಗಡೆ ಏನೋ ಪಾಸಾದ ರೀತಿಯಲ್ಲಿ ಭಾಸವಾಗುತ್ತೆ. ಯಾವುದೋ ಪ್ರಾಣಿ ಹೋಗಿರಬೇಕು ಅಂತ ಹೇಳಿ ಇವರು ಕೂಡ ಸುಮ್ಮನೆ ಆಗ್ತಾರೆ. ಬಟ್ ಅದರ ಕಣ್ಣೆಲ್ಲ ಕೆಂಪಾಗಿತ್ತು. ಹಾಗೆ ಅದು ಅವರು ಎಲ್ಲಿ ನಿಂತಿದ್ರಲ್ಲ, ಸೊ ಅವ್ರಿಗೆ ಆಪೋಸಿಟ್ ಆಗಿಯೇ ಹತ್ರ ಬರೋದಕ್ಕೆ ಪ್ರಯತ್ನ ಪಡ್ತಿತ್ತು ಅಂತ ಹೇಳ್ತಿರೋಂಥದ್ದು ಕತೆ ಪ್ರಕಾರ. ಸೊ ಇವರು ಸಹ ಯಾವುದೋ ಪ್ರಾಣಿ ಇರ್ಬೋದು, ನಮ್ಮನ್ನು ಎದುರಿಸೋಕೆ ಹತ್ರ ಬರ್ತಾಯಿದೆ ಅಂತ ಹೇಳಿ ಕಲ್ಲು ತೊಗೊಂಡು ಹೊಡಿಯೋದಕ್ಕೆ ಪ್ರಯತ್ನ ಪಡ್ತಾರೆ. ಬಟ್ ಅದಷ್ಟೇ ಕಲ್ಲು ತೊಗೊಂಡು ಹೊಡೆದ್ರು ಸಹ ಹತ್ರ ಬರೋ ರೀತಿಯಲ್ಲಿ ಭಾಸವಾಗ್ತಿರುತ್ತೆ. ಹೀಗೆ ಹತ್ರ ಬರ್ತಾ ಅವ್ರಿಗೆ ಗೊತ್ತಾಗುವಂಥದ್ದು ಇದು ಯಾವುದೇ ರೀತಿ ಪ್ರಾಣಿ ಅಲ್ಲ, ಇದು ಯಾವುದೋ ಒಂದು ವಿಚಿತ್ರ ವಿಕಾರವಾಗಿರುವಂಥ ಒಂದು ಆತ್ಮ ಅಂತ ಹೇಳಿ ಅದನ್ನು ತಪ್ಪಿಸ್ಕೊಂಡು ಹೊಡೋದಕ್ಕೆ ಪ್ರಯತ್ನ ಪಡ್ತಾರೆ. ಗಾಡಿನ ಸಹ ಎತ್ತುತ್ತಾರೆ. ಸೊ ಅವರ ದುರಾದೃಷ್ಟನ ಗಾಡಿ ಸ್ಟಾರ್ಟ್ ಆಗೋದಿಲ್ಲ. ಹೀಗೆ ಸ್ಟಾರ್ಟ್ ಮಾಡಿ ತುಂಬ ದೂರ ಹೊಡೆದು ಅಥವಾ ತಳ್ಳಿ ಕೊನೆಗೂ ಹೆಂಗೋ ಮಾಡಿ ಗಾಡಿನ ಸ್ಟಾರ್ಟ್ ಮಾಡುವಂಥದ್ದು. ಸ್ಟಾರ್ಟ್ ಆದಮೇಲೆ ಒಂದು ಗಾಡಿ ಮುಂದೆಗಡೆ ಪಾಸ್ ಆಗುತ್ತೆ, ಇನ್ನೊಂದು ಗಾಡಿ ಹ್ಯಾಂಡಲ್ ಬಂದ್ಬಿಟ್ಟು ಯಾರೋ ಹೇಳ್ದ ರೀತಿಯಲ್ಲಿ ಪಾಸ್ ಆಗೋಗುತ್ತೆ. ಅಂದರೆ ಸ್ವಲ್ಪ ಟೈಟಾಗಿ
ಭಾಸ ಹೋಗುತ್ತೆ. ಆ ಕಡೆ ಈ ಕಡೆ ಅಲ್ಲಾಡ್ಸೋದಕ್ಕೆ ಆಗೋದಿಲ್ಲ, ಸ್ಟ್ರೈಟಾಗಿ ನಿಂತ್ಕೊಂಡಿರುತ್ತೆ. ಸೊ ಇವರು ಸಹ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ, ಗಾಬರಿಯಲ್ಲಿ ಹಂಗೋ ಹಿಂಗೋ ಮಾಡಿ ಜೋರಾಗಿ ಗಾಡಿನ ಆಕ್ಸಿಲೇಟ್ರ್ ಕೊಟ್ಬಿಡ್ತಾರೆ ಅಂತ ಹೇಳ್ಬೋದು. ಸೊ ಹೀಗೆ ಹೋಗ್ತಾ ಹೋಗ್ತಾ ಅವರು ಮಿರರಲ್ಲಿ ನೋಡಿದಾಗ ಅವರಿಗೆ ಕಾಣಿಸೋವಂಥದ್ದು ಯಾವುದೋ ಒಂದು ವಿಕಾರವಾಗಿರುವಂಥ ಒಂದು ಮುಖ. ಹೌದು, ಅದಕ್ಕೆ ಬಾಡಿ ಇರಲಿಲ್ಲ, ದೇಹ ಇರಲಿಲ್ಲ, ಏನೂ ಸಹ ಇರಲಿಲ್ಲ. ಒಂದು ಮುಖ ಗಾಳಿಯಲ್ಲಿ ತೇಲ್ತಿರೋ ರೀತಿಯಲ್ಲಿ ಅವರಿಗೆ ಕಾಣಿಸಿರೋ ಅಂಥದ್ದು. ಸೊ ಇದನ್ನು ನೋಡಿ ಅವರು ಗಾಬರಿ ಬಿದ್ದು ಎಲ್ಲರೂ ಸಹ ಅಲ್ಲಿಂದ ಓಡಿ ಹಿಂದಿರುಗಿ ನೋಡದೆ ಹೋಗಿರೋವಂಥದ್ದು. ಸೊ ಇದು ಆ್ಯಕ್ಚುಲಿ ಅವರ ಸ್ನೇಹಿತರ ಜೀವನದಲ್ಲಿ ನಡೆದಿರುವಂತಹ ಒಂದು ಕತೆ ಅಂತ ನಮಗೆ ಉದಯ್ ಅವರು ತಿಳಿಸ್ಕೊಟ್ಟಿರೋವಂಥದ್ದು. ಸೊ ನನ್ನ ಪ್ರಕಾರ ಈ ಒಂದು ಕತೆ ಆ ಪಾರ್ಟಿ ಮಾಡೋರಿಗೂ ಸತ್ಯ ಆಗಿರ್ಬೋದು, ಅಥವಾ ಅಲ್ಲಿ ಯಾವುದೋ ಒಂದು ಪ್ರಾಣಿ ಬಂದಿರ್ಬೋದೇನೋ, ಆ ಮುಖ ಕಾಣಿಸೋದಾಗಿರ್ಬೋದು, ಮತ್ತೊಂದಾಗಿರ್ಬೋದು, ಇವೆಲ್ಲ ಸಹ ನಾನು ಯಾಕೋ ಡೌಟ್ ಅಂತ ಹೇಳ್ತೀನಿ. ಸೊ ಇದು ನನ್ನ ಅನಿಸಿಕೆ. ಸೊ ನೀವು ಸಹ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮುಖಾಂತರ ನಮಗೆ ತಿಳಿಸ್ಬೋದು. ಕನ್ನಡದಲ್ಲೇ ಕಾಮೆಂಟ್ನ ಮಾಡಿ, ಹೇಳಿದ್ರೆ ಕೂಡ ಇಂಗ್ಲೀಷ್ನ ಬಳಸೋದಕ್ಕೆ ಹೋಗಬೇಡಿ. ಸೊ ಇದಾಗಿತ್ತು ಇವತ್ತಿನ ಕತೆ. ಹೋಪ್ಫುಲಿ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಗೇನಾದ್ರು ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋನ ಒಂದೇ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಎಲ್ರಿಗೂ ಸಹ ಶೇರ್ ಮಾಡಿ. ಅವರು ಸಹ ಕಥೆನ ಕೇಳಲಿ, ಅವರ ಅನಿಸಿಕೆನ ಕೂಡ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸ್ಲಿ. ಹೀಗೆ ಹೇಳ್ತಾ ಇನ್ನೊಂದು ಕಥೆಯೊಂದಿಗೆ ಪುನಃ ಭೇಟಿಯಾಗೋಣ. ಸೊ ಹೋಪ್ಫುಲಿ ಕತೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಕಾಮೆಂಟ್ನಲ್ಲಿ ನಿಮ್ಮ ಅನಿಸಿಕೆನ ತಿಳಿಸೋದನ್ನ ಮರಿಬೇಡಿ ಅಂತ ಹೇಳ್ತಾ ಸಿಗೋಣ ಇನ್ನೊಂದು ಹೊಸ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಗುಡ್ ಬೈ, ನಮಸ್ಕಾರ.